ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಅಸ್ಥಿಪಂಜರ ನಡೀತಾ ಇದ್ದು ಎಸ್ಐಟಿಯಿಂದ ಮತ್ತೆ ಅನಾಮಿಕನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಕೂಡ ನಿರಂತರವಾಗಿ ಅನಾಮಿಕನನ್ನ ವಿಚಾರಣೆ ಮಾಡಿದ್ದಾರೆ. ಆತನಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದಲೂ ಇವತ್ತು ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅನಾಮಿಕ ಈಗಾಗಲೇ ಶವಗಳ ಹೂತಿಟ್ಟ ವಿಚಾರ ಒಂದು ಕಡೆಯಾದ್ರೆ ಈ ಹಿಂದೆ ಆತ ಒಂದು ತಲೆಬುರುಡೆಯನ್ನ ತಗೊಂಡು ಬಂದಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇದೀಗ ಆತನ ವಿಚಾರಣೆಯನ್ನ ಮಾಡ್ತಾ ಇರೋದು. ನಿನ್ನೆ 7 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಅನಾಮಿಕ ತಂದ ಆ ಬುರುಡೆ ಯಾರದ್ದು ಅನ್ನುವಂತಹ ಪ್ರಶ್ನೆ ಈಗ. ಶವ ಹೂಳುವಾಗ ಯಾರ್ಯಾರ ಜೊತೆಗಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇದೀಗ ಅನಾಮಿಕನಿಗೆ ಮಾಡಿದ್ದಾನೆ. ಆತನೇ ಹೇಳಿದ ಹಾಗೆ 2 3 ಅನ್ನುವಂತಹ ವಿಚಾರವನ್ನು ಕೂಡ ಆತ ಹೇಳ್ತಾ ಇದ್ದಾನೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ SP ದಯಾಮ್ ನೇತೃತ್ವದಲ್ಲಿ ದೂರುದಾರರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. 1994ರಿಂದ 2004ರವರೆಗಿನ ಮಾಹಿತಿಯನ್ನ ಇದೀಗ ಸಂಗ್ರಹ ಮಾಡಲಾಗ್ತಾ ಇದ್ದು ಎಲ್ಲೆಲ್ಲಿ ಶವಗಳನ್ನ ಆತ ಹೂತಿಟ್ಟಿದ್ದ ಅನ್ನೋದರ ಬಗ್ಗೆಯೂ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ನಿರಂತರವಾಗಿ ಆತನ ವಿಚಾರಣೆ ನಡೆಸಲಾಗ್ತಾ ಇದೆ. ಇದೀಗ ಕಳೆದ 1 ಗಂಟೆಯಿಂದಲೂ ಕೂಡ ಆತನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆತ ತಂದಂತಹ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ನಿರಂತರವಾಗಿ ನಿನ್ನೆ ಕೂಡ ಎಸ್ಐಟಿ ಅನಾಮಿಕನ 7 ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಿದೆ. ಏನೆಲ್ಲ ಆ ವಿಚಾರಗಳನ್ನ ಆತ ಬಾಯಿ ಬಿಟ್ಟಿದ್ದಾನೆ, ಇದೀಗ ಇವತ್ತಿನ ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಇವತ್ತು ಯಾವೆಲ್ಲ ಆಂಗಲ್ಗಳ ಮೂಲಕ ಆತನನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ, ಪ್ರಮುಖವಾಗಿ ಇವತ್ತಿನ ವಿಚಾರಣೆ ಎಷ್ಟು ಇಂಪಾರ್ಟೆಂಟ್? ಖಂಡಿತವಾಗ್ಲೂ ನವಿತಾ, 11 ಗಂಟೆಯಿಂದಲೂ ಕೂಡ ಅಷ್ಟೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕ ವ್ಯಕ್ತಿಯ ವಿಚಾರಣೆ ಆಗ್ತಾ ಇರುವಂತದ್ದು. ಖುದ್ದು SP ಜಿತೇಂದ್ರ ಕುಮಾರ್ ದಯಾಮ್ ಅವರೇ ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇಲ್ಲಿ 2 ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು. ಒಂದೇನು ಅಂತಂದ್ರೆ ಆತ 1994 ಇಂದ 2014 ವರೆಗೂ ಕೂಡ ಅಷ್ಟೇ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಾಕುವಂತ ಒಂದು ಕೆಲಸವನ್ನ ನಾನು ಮಾಡ್ಕೊಂಡು ಬಂದಿದ್ದೆ ಅಂತ ಹೇಳಿದ್ದ. ಇದು ಒಂದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಯ್ತು ಅಂದ್ರೆ ಬುರುಡೆಯ ಬಗ್ಗೆ ಕೂಡ ಇನ್ನೊಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಆತ ಏನು 20 ವರ್ಷಗಳ ಅವಧಿಯಲ್ಲಿ ಎಷ್ಟು ಶವಗಳನ್ನ ಆತ ಹೂತಾಕಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಸುದೀರ್ಘವಾದಂತಹ ವಿಚಾರಣೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಆತ ಕೇವಲ ಒಂದಷ್ಟು ಸ್ಪಾಟ್ ಗಳನ್ನ ತೋರಿಸುವಂತದ್ದು, ಅಲ್ಲಿ ಹೋಗಿ ಅಗಿಯುವಂತದ್ದು, ಅಲ್ಲೇನು ಸಿಗದೆ ವಾಪಸ್ ಆಗುವಂತ ಇದು ಯಾವುದು ಕೂಡ ಮುಂದಿನ ದಿನಗಳಲ್ಲಿ ಗೊಂದಲ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಎಷ್ಟು ಪ್ಲೇಸ್ ಗಳಲ್ಲಿ ಆತ ಶವಗಳನ್ನ ಹೂತಾಕಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಆತನಿಂದ ಸಂಗ್ರಹ ಮಾಡ್ತಿದ್ದಾರೆ. ಮತ್ತೊಂದೇನು ಅಂತಂದ್ರೆ ಆತ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಏನೆಲ್ಲ UDR ಗಳು ದಾಖಲಾಗಿತ್ತು ಮತ್ತು ಗ್ರಾಮ ಪಂಚಾಯತಿ ಅನುಮತಿಯನ್ನ ಪಡ್ಕೊಂಡು ಯಾವೆಲ್ಲ ಶವಗಳನ್ನ ಹೂತಾಕ್ಲಾಗಿತ್ತು ಅದರ ಒಂದು ಲಿಸ್ಟ್ ಅನ್ನು ಕೂಡ ಈಗಾಗಲೇ ಇಟ್ಕೊಂಡು ಅದಕ್ಕೆ ಹೇಳಿದಂತಹ ವೇಳೆಯಲ್ಲಿ ಇಲ್ಲಿ ಟ್ಯಾಲಿ ಆಗ್ತಿದೆಯಾ ಇಲ್ವಾ, ಅಥವಾ ಆತ ಹೇಳಿರುವಂತಹ ಶವ ಹೂತಿರುವಂತಹ ಸ್ಥಳ ಇಲ್ಲೇನಾದ್ರೂ ನಮೂದಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ತಾಳೆ ಹಾಕಿ ನೋಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆಯೂ ಕೂಡ ಅಷ್ಟೇ ಸುಮಾರು 7.5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಆತ ಪ್ರತಿಯೊಂದು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಸಾಕಷ್ಟು 100 ಶವಗಳನ್ನ ನಾನು ಹೂತಾಕಿದ್ದೀನಿ ಅನ್ನುವಂಥದ್ದು. ಹಾಗಾದ್ರೆ 100 ಶವಗಳು ಕೂಡ ಅಷ್ಟೇ ಗ್ರಾಮ ಪಂಚಾಯಿತಿಯವರ ಗಮನಕ್ಕಿದ್ದೇ ಅವುಗಳನ್ನು ಹೂತಾಕಿರುವಂತದ್ದ, ಅಥವಾ ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ಅಥವಾ ಪೊಲೀಸರ ಗಮನಕ್ಕೆ ಇಲ್ಲದೆ ಏನಾದರೂ ಶವಗಳನ್ನು ಹೂತಾಕಿರುವಂತದ್ದು ಒಂದಷ್ಟು ಗೊಂದಲಗಳಿದಾವೆ. ಆ ಒಂದು ಗೊಂದಲಗಳನ್ನ ನಿವಾರಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ SP ಅವರು ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಇದು ಒಂದ್ ಕಡೆ ಇನ್ವೆಸ್ಟಿಗೇಷನ್ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಆತ ಏನು ಬುರುಡೆಯನ್ನ ತಗೊಂಡು ಬಂದಿದ್ದ ಆ ಒಂದು ಬುರುಡೆಯ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಆತ ತಂದಿರುವಂತಹದ್ದು ಮಹಿಳೆಯ ಬುರುಡೆ ಅಂತ ಏನು ಆತ ಇಟ್ಕೊಂಡು ಬಂದಿದ್ದ, ಅದನ್ನ FSL ಗೆ ಕಳಿಸ್ಕೊಟ್ಟಿದ್ರು. ಬೇರೆ ಬೇರೆ ವಿಧಿವಿಜ್ಞಾನಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಅದು ಮಹಿಳೆಯ ಬುರುಡೆ ಅಲ್ಲ, ಬದಲಾಗಿ 30 ವರ್ಷಗಳ ಹಳೆಯ ಪುರುಷನ ಬುರುಡೆ ಅನ್ನುವಂಥದ್ದು ಈಗಾಗಲೇ ರಿಪೋರ್ಟ್ಸ್ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ಆ ಬುರುಡೆ ನಿನಗೆ ಎಲ್ಲಿ ಸಿಕ್ತು, ಒಂದ್ ವೇಳೆ ನೀನೇ ಏನಾದ್ರೂ ಹೂತಾಕಿರುವಂತಹ ಒಂದು ಶವದ ಬುರುಡೆನಾದು ಅಥವಾ ಪರ್ಟಿಕ್ಯುಲರ್ ಬುರುಡೆ ಮಾತ್ರ ಸಿಕ್ಕಿದ್ರೆ ಬೇರೆ ಆ ಒಂದು ದೇಹದ ಪಾರ್ಟ್ಸ್ ಎಲ್ಲೋಯ್ತು, ಅಸ್ಥಿ ಎಲ್ಲೋಯ್ತು ಅನ್ನುವಂಥದ್ರ ಬಗ್ಗೆ ಇಂಟ್ರಾಗೇಷನ್ ಮಾಡ್ತಿದ್ರೆ. ಆದ್ರೆ ಇನ್ನೊಂದು ಇಲ್ಲಿ ಅನುಮಾನ ಮೂಡ್ತಾ ಇರುವಂತದ್ದು ಏನು ಅಂತಂದ್ರೆ ಇದುವರೆಗೂ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಬುರುಡೆ ಎಲ್ಲಿಂದ ತಂದೆ ಮತ್ತು ಯಾವ ಜಾಗದಿಂದ ತಂದೆ ಅನ್ನುವಂಥದ್ರ ಬಗ್ಗೆ ಆತ ಬಾಯಿ ಬಿಟ್ಟಿಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಅಂದ್ರೆ ಈತನಿಗೆ ನಿಜವಾಗ್ಲೂ ಒಂದು ಬುರುಡೆ ಸಿಕ್ಕಂತಹ ಜಾಗದ ಬಗ್ಗೆ ಮಾಹಿತಿ ಇಲ್ವಾ, ಅಥವಾ ಈತನಿಗೆ ಯಾರಾದ್ರೂ ಒಂದು ಬುರುಡೆಯನ್ನ ಕೊಟ್ಟು ಈ ರೀತಿಯಾಗಿ ಪ್ರಕರಣವನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಆತನ ಕಳಿಸ್ಕೊಟ್ಟಿದ್ರೆ ಅನ್ನುವಂಥದ್ದು ಈಗ ಸಹಜವಾಗಿ ಮೂಡ್ತಿರುವಂತಹ ಒಂದು ಅನುಮಾನ. ಇದೇ ಒಂದು ಕಾರಣಕ್ಕೋಸ್ಕರನೇ
ಎರಡೂ ಆಯಾಮದಲ್ಲೂ ಕೂಡ ಇಂಟ್ರಾಗೇಷನ್ ಅನ್ನ ಆತನ ಮಾಡ್ತಿರುವಂತದ್ದು. ನಿನ್ನೆ ಕೂಡ ಇದೇ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಇವತ್ತು ಕೂಡ ಅಷ್ಟೇ ಬೆಳಿಗ್ಗೆ 11 ಗಂಟೆಯಿಂದ ಇದೇ ಒಂದು ಎರಡು ವಿಚಾರಗಳನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇದೆಲ್ಲ ಒಂದು ಕಡೆ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಅವನ ಬ್ಯಾಕಪ್ ಟೀಮ್ ಅಂದ್ರೆ ಆತನ ಹಿಂದೆ ಇರುವಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಬೇರೆ ಬೇರೆ SIT ಟೀಮ್ಗಳಿಂದ ಮಾಹಿತಿನ ಸಂಗ್ರಹ ಮಾಡ್ತಿರುವಂತ ಜೊತೆಗೆ ಆತನ ಕುಟುಂಬದ ಬಗ್ಗೆ ಕೂಡ ಮಾಹಿತಿನ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಈತನಿಗಿರುವಂತಹ ಬ್ಯಾಂಕ್ ಡೀಟೇಲ್ಸ್ ನ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ಕೆದಕುವಂತ ಒಂದು ಕೆಲಸಗಳಾಗ್ತಾ ಇರುವಂತದ್ದು. ಯಾಕಂದ್ರೆ ಬ್ಯಾಕಪ್ ಟೀಮ್ ನಿಂದ ಈತನಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇದೆ, ಅವರಿಂದ ಹಣವನ್ನ ಪಡ್ಕೊಂಡಿದ್ದಾನೆ, ಹಣದ ಆಸೆಗೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆ ಒಂದು ಆರೋಪಗಳಿಗೆ ಏನಾದ್ರೂ ಸಾಕ್ಷ್ಯಗಳು ಸಿಗುತ್ತಾ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ಅನಾಮಿಕ ವ್ಯಕ್ತಿಯ ಬ್ಯಾಂಕ್ ಡೀಟೇಲ್ಸ್ ಅಷ್ಟೇ ಅಲ್ಲದೆ ಆತನ ಕುಟುಂಬಸ್ಥರ ಬ್ಯಾಂಕ್ ಡೀಟೇಲ್ಸ್ ನ ಬಗ್ಗೆ ಮತ್ತು 2014ಕ್ಕೆ ಈತ ಕೆಲಸ ಬಿಟ್ಟು ಇಲ್ಲಿಂದ ಹೋಗಿದ್ದೆ ಅಂತ ಹೇಳಿದ್ದಾನೆ. 2014ಕ್ಕೆ ಹೋದಂತಹ ವ್ಯಕ್ತಿ 11 ವರ್ಷಗಳ ಬಳಿಕ ಈಗ ಬುರುಡೆ ಇಟ್ಕೊಂಡು ಬಂದಿದ್ದಾನೆ. ಹಾಗಾದ್ರೆ 11 ವರ್ಷಗಳಿಂದ ಈತ ಏನು ಮಾಡ್ತಾ ಇದ್ದ, ಯಾರನ್ನೆಲ್ಲ ಸಂಪರ್ಕವನ್ನ ಮಾಡ್ತಿದ್ದ, ಈತನ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇದ್ದಂತವ್ರು ಯಾರು, ಈ ರೀತಿಯಾದಂತಹ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಇಲ್ಲಿ ಕೇವಲ ಈ ಒಂದು ವಿಚಾರವನ್ನು ಅಷ್ಟೇ ಅಲ್ಲದೆ ಈತನ ಹಿಂದೆ ಇರುವಂತವ್ರು ಯಾರಾಗಿರಬಹುದು ಅಥವಾ ಈತ ನಿಜವಾಗ್ಲೂ ಪಾಪ ಪ್ರಜ್ಞೆ ಕಾಡಿ ಈ ರೀತಿಯಾಗಿ ಮುಂದೆ ಬಂದಿರುವಂತದ್ದು ಅಥವಾ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಈತನನ್ನ ಮುಂದೆ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು. ಒಟ್ನಲ್ಲಿ ಇಲ್ಲಿ ಧರ್ಮಸ್ಥಳದ ಹೆಸರನ್ನ ಕೆಡಿಸುವಂತ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿಯಾದ ಘಟನೆಗಳಾಗ್ತಿದ್ಯಾ ಅಥವಾ ನಿಜವಾಗ್ಲೂ ಈತ ಶವಗಳನ್ನು ಹೂತಿದ್ದಾನ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟೇ ಯಕ್ಷ ಪ್ರಶ್ನೆ ಆಗುಳಿದಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಉತ್ತರ ಹುಡುಕುವಂತ ಒಂದು ಕೆಲಸವನ್ನು ಸದ್ಯಕ್ಕೆ SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾನೆ, ಸಕಾರಾತ್ಮಕ ಉತ್ತರಗಳನ್ನ ಕೊಡ್ತಾ ಇದ್ದಾನ ಅಥವಾ ಸೈಲೆಂಟ್ ಆಗಿ ಇದಾನ ಈ ಎಲ್ಲ ಪ್ರಶ್ನೆಗಳಿಗೆ? ಜೊತೆಗೆ ಈತ ಈ ಹಿಂದೆ ಕೂಡ ಹೇಳ್ತಾ ಇದ್ದ 4 ಜನ ಇದ್ವಿ, ಅದರಲ್ಲಿ ಒಬ್ರು ತೀರ್ಕೊಂಡಿದ್ದಾರೆ ಈ ಶವಗಳನ್ನು ಹೂಳುವಂತಹ ಸಂದರ್ಭದಲ್ಲಿ. ಇನ್ನಿಬ್ಬರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಆತ ಕೊಟ್ಟಿದ್ದಾನ ಅಧಿಕಾರಿಗಳಿಗೆ? ಒಂದು ವೇಳೆ ಕೊಟ್ಟಿದ್ರೆ ಅವರ ವಿಚಾರಣೆ ಕೂಡ ನಡೆಯುತ್ತಾ ಇಲ್ಲಿ ಹೇಗೆ? ಖಂಡಿತವಾಗ್ಲೂ ನವಿತೆ, ಯಾಕಂದ್ರೆ 3 ದಿನಗಳಿಂದ ಈತನ SIT ಕಚೇರಿಯಲ್ಲಿ ಇರಿಸಿಕೊಂಡು ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಮೊದಲನೇ ದಿನ ಈತನ ಜೊತೆಯಲ್ಲಿದ್ದಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು 4 ಜನ ಇದ್ವಿ, ನಾವು 4 ಜನರು ಕೂಡ ಅಷ್ಟೇ ಹೋಗಿ ನಾವು ಶವಗಳನ್ನ ಹೂತಾಕ್ತಾ ಇದ್ವಿ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಜೊತೆಗೆ ಹೆಸರುಗಳ ಸಮೇತ ಹೇಳಿರುವಂತದ್ದು. ಆದ್ರೆ ಅವನು ಹೇಳಿರುವಂತಹ ಹೆಸರುಗಳನ್ನ ಪೈಕಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದೆ, ಉಳಿದಂತಹ 3 ಜನರು ಕೂಡ ಇನ್ನೂ ಜೀವಂತವಾಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರ ಹೆಸರುಗಳು ನನಗೆ ಗೊತ್ತು ಅನ್ನುವಂಥದ್ದನ್ನ ಆತ ಹೇಳಿರುವಂತದ್ದು. ಸದ್ಯಕ್ಕೆ ಅವ್ರು ಯಾರು ಅನ್ನುವಂತ ಒಂದು ಪತ್ತೆ ಕಾರ್ಯ ಕೂಡ ಅಷ್ಟೇ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಈತ ಯಾವುದೇ ವಿಚಾರ ಕೇಳಿದ್ರು ಕೂಡ ಅಷ್ಟೇ ನಾನು ಹೂತಾಕಿದ್ದೀನಿ ಅಂತಾನೆ ಹೊರತು ಯಾವ ಪ್ಲೇಸ್ ಅಂದ್ರೆ ನನಗೆ ಅಲ್ಲಿ ಹೋದ್ರೆ ಮಾತ್ರ ರೆಕಗ್ನೈಸ್ ಆಗುತ್ತೆ. ಯಾಕಂದ್ರೆ ಆತ ಒಂದು ಭಾಗದ ಹೆಸರನ್ನ ಮಾತ್ರ ಹೇಳ್ತಿರುವಂತಂದ್ರೆ ನೇತ್ರಾವತಿಯ ದಡ ಅಂತಾನೆ, ಕನ್ಯಾಡಿ ಅಂತ ಹೇಳ್ತಾನೆ. ಅಂದ್ರೆ ಸ್ಪೆಸಿಫಿಕ್ ಆದಂತಹ ಜಾಗದ ಬಗ್ಗೆ ಆತ ಹೇಳ್ತಿಲ್ವಾ, ನನ್ನನ್ನು ಕರ್ಕೊಂಡು ಹೋದ್ರೆ ನಾನು ತೋರಿಸ್ತೀನಿ ಅನ್ನುವಂತ ಒಂದು ವಿಚಾರಗಳನ್ನ ಹೇಳ್ತಾ ಇರುವಂತದ್ದು. ಇದು ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತಿದೆ. ಯಾಕಂದ್ರೆ ಆತ ಇನ್ನು ಎಷ್ಟು ಸ್ಪಾಟ್ಗಳಿದಾವೆ ಅಂತಂದ್ರೆ ಆಲ್ಮೋಸ್ಟ್ ಒಂದು 30 ಸ್ಪಾಟ್ಗಳಲ್ಲಿ ನಾನು ಈ ರೀತಿ ಅಂತ ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ 17 ಸ್ಪಾಟ್ ಇದಾವೆ. ಈಗ ನನ್ನನ್ನು ಕರ್ಕೊಂಡ್ರೆ ಇನ್ನೂ 3 ಸ್ಪಾಟ್ ಇದಾವೆ, ನಾನು ತೋರಿಸ್ತೀನಿ, ಅಲ್ಲಿ ಖಂಡಿತ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಡೇ 1 ನಿಂದಲೂ ಕೂಡ ಅಷ್ಟೇ ಈತ ಹೇಳ್ಕೊಂಡು ಬರ್ತಿರುವಂತದ್ದು ಇದೇ ವಿಚಾರ, ನನ್ನನ್ನು ಕರ್ಕೊಂಡೋದ್ರೆ ಹೇಳ್ತೀನಿ ಅಂತ. ಈಗಲೂ ಕೂಡ ಅಷ್ಟೇ ಆತ ಹೇಳ್ತಾ ಇರುವಂತದ್ದು ವಿಚಾರಣೆ ಸಂದರ್ಭದಲ್ಲಿ ಅಂತಂದ್ರೆ ಸ್ಪೆಸಿಫಿಕ್ ಆದಂತಹ ಸ್ಪಾಟ್ ನ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಸುಮಾರು ಶವಗಳನ್ನು ಹೂತಾಕಿರುವಂತದ್ದು 20-25 ವರ್ಷಗಳ ಹಿಂದೆ ನಾನು ಹೂತಿರುವಂತಹ ಶವಗಳು ಇವತ್ತು ಭೌಗೋಳಿಕವಾಗಿ ಸಾಕಷ್ಟು ರೀತಿಯಂತ ಬದಲಾವಣೆ ಆಗಿದೆ. ಅಲ್ಲಿ ಮರಗಳು ಬೆಳೆದಿದ್ದಾವೆ, ಗಿಡಗಳು ಬೆಳೆದಿದೆ, ಒಂದಷ್ಟು ಕಾಡು ಪ್ರದೇಶದ ರೀತಿಯಲ್ಲಿ ಒಂದಷ್ಟು ಬದಲಾವಣೆ ಕಾಣ್ತಾ ಇದ್ದಾವೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಸ್ಪೆಸಿಫಿಕ್ ಆದಂತಹ ಜಾಗವನ್ನು ಗುರುತು ಮಾಡಬೇಕು ಅಂತಂದ್ರೆ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಹೋದಂತ ವೇಳೆಯಲ್ಲಿ ಅದೆಲ್ಲವನ್ನು ಕೂಡ ಅಷ್ಟೇ ನಾನು ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ನನಗೂ ಕೂಡ ಅಷ್ಟು ಒಂದಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದಾವೆ. ನಾನು ಹೋದಾಗ ನಾನು ಕನ್ಫ್ಯೂಷನ್ ಆಗ್ತಿದ್ದೀನಿ ಅಂತ ಒಂದಷ್ಟು ವಿಚಾರಗಳು ಹೇಳ್ತಿದ್ದೇನೆ. ಆದ್ರೆ ಸ್ಪೆಸಿಫಿಕ್ ಆದಂತಹ ಒಂದು ಪ್ಲೇಸ್ ಆಗಿರ್ಬೋದು, ಸ್ಪೆಸಿಫಿಕ್ ಜಾಗದ ಬಗ್ಗೆ ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಿಲ್ಲ, ಬದಲಾಗಿ ಇಂತಹ ಭಾಗದಲ್ಲಿ ನಾನು ಹೂತಾಕಿದ್ದೀನಿ ಅಂತ ಹೇಳ್ತೇನೆ. ಬಹುತೇಕ ಮುಂದಿನ ದಿನಗಳಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿಯೂ ಕೂಡ ಅಷ್ಟೇ ಪರಿಶೀಲನೆ ಮಾಡುವಂತ ಒಂದು ಕೆಲಸಗಳು ಕೂಡ ಆಗ್ಬೋದು. ಆದ್ರೆ ಎಲ್ಲಾ ಕೂಡ ಅಷ್ಟೇ FSL ನ ರಿಪೋರ್ಟ್ ಕಾಯ್ತಿದ್ರೆ FSL ರಿಪೋರ್ಟ್ ಬಂದಂತಹ ಬಳಿಕ ಆತ ತೋರಿಸಿರುವಂತಹ ಜಾಗದಲ್ಲಿ ಮತ್ತೆ ಉತ್ಖನನ ಅನ್ನುವಂಥದ್ದು ಆಗುತ್ತಾ ಅಥವಾ ಇಲ್ಲಿಗೆ FSL ರಿಪೋರ್ಟ್ ನಲ್ಲಿ ಏನೂ ಇಲ್ಲ ಅಂತ ಏನಾದರೂ ಬಂದ್ರೆ ಇದು ಬಹುತೇಕ ಈ ಪ್ರಕರಣವನ್ನು ಇಲ್ಲಿಗೆ ಬಿಡ್ತಾರ ಅನ್ನುವಂಥದ್ದನ್ನ ನಾವು ಬಹುತೇಕ ಇನ್ನೊಂದು ಕೆಲವೇ ದಿನಗಳಲ್ಲಿ ನೋಡಬಹುದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದ್ದು ಅನಾಮಿಕ ತೋರಿಸಿದಂತಹ ಜಾಗಗಳಲ್ಲಿ ಅಸ್ಥಿ ನಾಶವಾಗಿದೆಯಾ, ಲ್ಯಾಟ್ರೈಟ್ ಮಣ್ಣಿನಲ್ಲಿ ಅಸ್ಥಿ ಪಂಜರ ಉಳಿಯೋದಿಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಆರಂಭ ಆಗಿದೆ. ಈ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಕಾರಣ ನಿನ್ನೆ ಸದನದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ. ಸೊ ಅವರ ಒಂದು ಉತ್ತರದ ಬೆನ್ನಲ್ಲೇ ಮತ್ತೆ ಹೊಸ ಚರ್ಚೆಗಳು ಆರಂಭ ಆಗಿದೆ. ಹಾಗಾದ್ರೆ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಮೂಳೆಗಳು ನಾಶ ಆಗತ್ತಾ,
ಮೂಳೆಗಳ ನಾಶದ ಬಗ್ಗೆ ವೈಜ್ಞಾನಿಕವಾದಂತಹ ವಿಶ್ಲೇಷಣೆ ಆಗುವಂತಹ ಚಾನ್ಸಸ್ ಇರಬೇಕು ಅಥವಾ ಚಾನ್ಸಸ್ ಕೂಡ ಇದೆ. ಕಾರಣ ಈಗಾಗಲೇ ಈ ವಿಚಾರವೇ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಎಷ್ಟೇ ವರ್ಷ ಮೂಳೆಗಳಿರುತ್ತೆ ಅಂತ FSL ಅಧಿಕಾರಿಗಳು ಈ ಹಿಂದೆ ಹೇಳ್ತಾ ಇದ್ರು. ಎಷ್ಟು ವರ್ಷ ಇದ್ರೂ ಕೂಡ ಮೂಳೆಗಳು ಸಿಗತ್ತೆ, ಅವುಗಳೇನು ನಾಶ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ನಿನ್ನೆ ಪರಮೇಶ್ವರ್ ಅವರು ಕೊಟ್ಟಂತಹ ಒಂದು ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚರ್ಚೆ ಆಗ್ತಾ ಇದೆ. ಕ್ಯಾಲ್ಸಿಯಂ ಫಾಸ್ಫೇಟ್ನಿಂದ ಮೂಳೆಗಳು ಕರಗುವಂತಹ ಸಾಧ್ಯತೆ ಇದೆ. ಲ್ಯಾಟ್ರೈಟ್ ಮಣ್ಣು ಹೆಚ್ಚು ತೇವಾಂಶವನ್ನ ಹಿಡಿದುಕೊಂಡಿರುತ್ತೆ. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಹೆಚ್ಚಿನ ಲೋಹದ ಅಂಶಗಳು ಕೂಡ ಇರುತ್ತೆ. ಹಾಗಾಗಿ ಮೂಳೆಗಳು ನಾಶವಾಗಿರುವ ಚಾನ್ಸಸ್ ಇದೆ. ಈ ಮೂಳೆಗಳಲ್ಲಿ ಜೈವಿಕ ಸಂಯೋಜನೆಯನ್ನ ನಾಶ ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ಏನು ಇದೀಗ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ 17 ಸ್ಥಳಗಳಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ 2 ಸ್ಥಳಗಳಲ್ಲಿ ಮಾತ್ರ ಮೂಳೆ ಆಗಿರ್ಬೋದು, ಬುರುಡೆ ಆಗಿರ್ಬೋದು ಅಥವಾ ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು, ಉಳಿದಂತೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಆದರೆ ಇಲ್ಲ ಅನ್ನುವಂತಹ ವಿಚಾರದ ಸಂದರ್ಭದಲ್ಲಿ ನಿನ್ನೆ ಗೃಹ ಸಚಿವರು ಕೊಟ್ಟಂತಹ ಒಂದು ಉತ್ತರ ಸದನದಲ್ಲಿ, ಅದರಲ್ಲೂ ಕೂಡ ಅಲ್ಲಿ ಮಣ್ಣಿನಲ್ಲಿ ಮೂಳೆಗಳು ಕರಗಿರುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಏನೆಲ್ಲ ಅಂಶಗಳು ಇದೀಗ ಲಭ್ಯವಾಗ್ತಾ ಇದೆ? ನವಿತಾ, ಗೃಹ ಸಚಿವರ ಹೇಳಿಕೆಯ ಬೆನ್ನಲ್ಲೇ ಹಲವು ಶೋಧನೆಗಳು ಶುರುವಾಗಿದೆ. ಅಂದ್ರೆ ವೈಜ್ಞಾನಿಕವಾಗಿ ಕೂಡ ನಾವು ವಿಚಾರವನ್ನ ಮಾಡಬೇಕಾಗತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಲ್ಯಾಟ್ರೇಟ್ ಅಂದ್ರೆ ಕೆಂಪು ಮಣ್ಣಿನ ಅಂಶ ಏನಿದೆ ಅದು ಬಹಳ ತೇವಾಂಶವನ್ನು ಹೊಂದಿರುವಂತದ್ದು, ಜೊತೆಗೆ ಆಮ್ಲೀಯವಾದಂತಹ ಗುಣ ಬಹಳಷ್ಟು ಇರುವಂತದ್ದು. ಹಾಗಾಗಿ ಈ ಮೂಳೆಗಳು ಸಹಿತವಾಗಿ ಸಾಧಾರಣವಾಗಿ ಬಹುತೇಕ ವಸ್ತುಗಳು 15 ರಿಂದ 20 ವರ್ಷದ ನಂತರವಾಗಿ ಕರಗತ್ತೆ. ಅದೇ ಒಂದು ವಿಚಾರ ಈಗ ತರ್ಕಕ್ಕೆ ನಿಲುಕುವಂತದ್ದು. ಯಾಕಂದ್ರೆ ಆ ಅನಾಮಿಕ ವ್ಯಕ್ತಿ ಹೇಳಿರುವಂತದ್ದು ಸುಮಾರು 25 ರಿಂದ 30 ವರ್ಷದೊಳಗೆ, ಅಂದ್ರೆ 20 ರಿಂದ 25 ವರ್ಷ ಅಂತ ಭಾವಿಸಬಹುದು. ಈ ಸಂದರ್ಭದಲ್ಲಿ ನಾನು ಅಲ್ಲಿ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿರುವಂತದ್ದು. ಆದರೆ ಆತ ತೋರಿಸಿದಂತಹ 17 ಸ್ಪಾಟ್ಗಳ ಪೈಕಿ ಕೇವಲ 2 ಸ್ಪಾಟ್ಗಳನ್ನು ಹೊರತುಪಡಿಸಿ ಉಳಿದಂತಹ 15 ಸ್ಪಾಟ್ಗಳಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಕಳೆಬರದ ಅಂಶಗಳು ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಏನೂ ಇಲ್ಲ, ಆತ ಸುಳ್ಳು ಹೇಳ್ತಾ ಇದ್ದಾರೆ ಎಂಬಿತ್ಯಾದಿ ಚರ್ಚೆಗಳನ್ನ SIT ಅಥವಾ ಅಧಿಕೃತವಾಗಿ ಬೇರೆ ಯಾರು ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಹಲವಾರು ಆಯಾಮಗಳನ್ನು ಕೂಡ ಹುಡುಕಬೇಕಾಗತ್ತೆ. ಸದ್ಯ FSL ಮುಖಾಂತರವಾಗಿ ಈ ಆಯಾಮವನ್ನ ಹುಡುಕಿಕೊಳ್ಳೋಕೆ ಮತ್ತು ಸ್ಪಷ್ಟೀಕರಣ ನೀಡೋಕೆ ಈಗ ತಂಡ ಒಂದು ರೆಡಿಯಾಗಿರುವಂತದ್ದು. FSL ತಂಡ ಈ ಮಣ್ಣಿನ ಸತ್ವ ಪರೀಕ್ಷೆಯನ್ನ ಮಾಡ್ತಾ ಇದೆ. ಅಂದ್ರೆ ಇಷ್ಟು ಸ್ಪಾಟ್ಗಳಲ್ಲಿ ಮೇಲ್ಭಾಗದ ಮಣ್ಣು ಮತ್ತು ಅಡಿಭಾಗ, ಅಂದ್ರೆ ಆತ ಎಷ್ಟು ಅಡಿ ಹೇಳ್ತಾನೋ ಅಷ್ಟು ಅಡಿವರೆಗೆ ಕೊರೆದು ಆ ಅಡಿಭಾಗದ ಮಣ್ಣಿನ ಸತ್ವ ಪರೀಕ್ಷೆಯನ್ನು ಕೂಡ FSL ಮಾಡ್ತಾ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯ ಈ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತಾ ಇದೆ. ಈ ಪರೀಕ್ಷೆಯ ಮೂಲಕವಾಗಿ ಆ ಮಣ್ಣಲ್ಲಿ ಮೂಳೆಗಳು ಕರಗಿ ಹೋಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ FSLಗೆ ಗೊತ್ತಾಗುತ್ತೆ. FSLಗೆ ಈ ವರದಿ ಬಂದ ತಕ್ಷಣವಾಗಿ ಇನ್ ಕೇಸ್ ಯಾವ ಸ್ಪಾಟ್ಗಳಲ್ಲಿ ಮೂಳೆ ಕರಗಿದೆ ಅಂತ ರಿಪೋರ್ಟ್ ಬರುತ್ತೆ, ಆ ಸ್ಪಾಟ್ಗಳ ಮಣ್ಣನ್ನು ಹೊರತೆಗೆಯುವಂತ ಪ್ರಕ್ರಿಯೆಗೆ SIT ಮುಂದಾಗಿದೆ. ಜೊತೆಗೆ ಇದರ ಮುಖೇನವಾಗಿ DNA ಟೆಸ್ಟ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲ, ಅದು ಅಷ್ಟಕ್ಕೂ ಸುಲಭವಾಗಿ ಸಾಧ್ಯ ಇಲ್ಲ. ನಿಖರವಾಗಿ ಆ ಫಲಿತಾಂಶವನ್ನ ಕೊಡಲ್ಲ. ಆದ್ರೆ ಆ ಮಣ್ಣಲ್ಲಿ ಮೂಳೆ ಕರಗಿತ್ತಾ ಇಲ್ಲೋ ಅನ್ನೋ ಬಗ್ಗೆ ನಿಖರವಾದ ಫಲಿತಾಂಶ ಅದು FSL ನ ವರದಿ ಸೇರುತ್ತೆ. ಯಾಕಂದ್ರೆ ತಾಂತ್ರಿಕವಾಗಿ ನೋಡಬೇಕಾದ್ರೆ ಮುಂದುವರಿದಂತಹ ಈ ತಂತ್ರಜ್ಞಾನ ಯುಗದಲ್ಲಿ ಇಂಥ ಮಾಹಿತಿಗಳನ್ನು ಸುಲಭವಾಗಿ ಪಡ್ಕೋಬಹುದು. ಹಾಗಾಗಿ 1 ವಾರಗಳ ಕಾಲ ಈ ಪ್ರಯೋಗ ನಡೆಯುತ್ತೆ. 1 ವಾರಗಳ ನಂತರವಾಗಿ ಈ ಮಣ್ಣಿನ ಸತ್ವ ಪರೀಕ್ಷೆಯ ರಿಪೋರ್ಟ್ ಏನಿದೆ ಅದು FSL ನ ಕೈ ಸೇರುತ್ತೆ. SIT ತಂಡ ಆ ರಿಪೋರ್ಟ್ ಬಂದ ಬಳಿಕ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಸದ್ಯಕ್ಕಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್. ಸಿಎಂ ಸಿದ್ದರಾಮಯ್ಯ ಕೊಲೆಗಾರ ಅನ್ನುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮರೋಡಿ ವಿರುದ್ಧ ಕ್ರಮಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ದಕ್ಷಿಣ ಕನ್ನಡ SP ಆಗಿರುವ ಅರುಣ್ ಅವರು. ಮಹೇಶ್ ತಿಮರೋಡಿ ಕೊಟ್ಟಂತಹ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸರ್ಕಾರ ಕ್ರಮವನ್ನ ಕೈಗೊಳ್ಳೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕಾಗಿ ಗೃಹ ಸಚಿವರು ಇದೀಗ ದಕ್ಷಿಣ ಕನ್ನಡ SP ಅವರನ್ನ ಕರೆಸಿಕೊಂಡಿದ್ದಾರೆ. SP ಅರುಣ್ ಅವರು ಭೇಟಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ SP ಆಗಿರುವ ಅರುಣ್ ಅವರು ತಿಮರೋಡಿ ವಿರುದ್ಧ ಮುಂದಿನ ಕ್ರಮಗಳನ್ನ ಏನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತಿದ್ದಾರೆ. ದಾಖಲೆಗಳೊಂದಿಗೆ ಗೃಹ ಸಚಿವರಿಗೆ SP ಅರುಣ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಯಾವಾಗ ಹೇಳಿರೋದು, ಯಾವ ಸಂದರ್ಭದಲ್ಲಿ ಹೇಳಿರೋದು, ಅವರ ಹೇಳಿಕೆಗಳು ಏನೇನು, ಯಾವ ರೀತಿಯಾಗಿ ಮಾತಾಡಿದ್ರು, ಇವೆಲ್ಲದರ ಬಗ್ಗೆ ಕೂಡ ಇದೀಗ ದಾಖಲೆಗಳ ಸಮೇತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡ SP ಆಗಿರುವಂತಹ ಅರುಣ್ ಅವರು ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗೋದಕ್ಕೆ ಇದು ವಿಧಾನಸೌಧಕ್ಕೆ ಬಂದಿರುವ ದೃಶ್ಯ. ಅನಂತರ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಎಲ್ಲ ಮಾಹಿತಿಗಳನ್ನ ಕೂಡ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ನಿನ್ನೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ಮಾಡ್ತು. ಸಿದ್ದರಾಮಯ್ಯ ಅವರು ಕೊಲೆಗಾರ ಅಂತ ಹೇಳಿದ್ದಾರೆ, 24 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಮಹೇಶ್ ತಿಮರೋಡಿ ಹೇಳಿದ್ದಾರೆ ಅಂತ ಹೇಳಿ ಆ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಗೃಹ ಸಚಿವರು ಸದನದಲ್ಲೇ ಹೇಳಿದ್ರು. ಇದೀಗ ಆ ಕುರಿತಂತೆ ತಯಾರಿ ಆಗ್ತಾ ಇದೆ. ಇನ್ನು ಧರ್ಮಸ್ಥಳದ ಕೇಸ್ ಬಗ್ಗೆ ಇವತ್ತು ಯಾವೆಲ್ಲ ಬಿಜೆಪಿಯ ಲೀಡರ್ಸ್ ಏನೇನು ಹೇಳಿದ್ದಾರೆ ನೋಡಿ.
ಸ್ಫೋಟಕ ಹೇಳಿಕೆಯನ್ನು ಜನಾರ್ದನ್ ರೆಡ್ಡಿ ಅವರು ಹೇಳುವುದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದರ ಹಿಂದೆ ಷಡ್ಯಂತ್ರ ಇದೆ ಅಂತೇಳಿ. ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಎನ್ನುವಂಥದ್ದನ್ನು ಅನೇಕ ಜನ ಹುಡುಕ್ತಾ ಇರಬಹುದು. ಪ್ರಾಯಶಃ ಇವತ್ತು ನಾವು ಯಾರು ಹುಡುಕಿದ್ರು ಅದರ ಸತ್ಯಾಸತ್ಯತೆ ತಿಳಿಬೇಕಾದ್ರೆ ಅದರ ಹಿಂದೆ ನಿಲ್ಲಬೇಕಾದ್ದು ಡಿ ಕೆ ಶಿವಕುಮಾರ್ ಅವರು. ಯಾಕಂತ ಹೇಳಿದ್ರೆ ಅವರಿಗೆ ಅದರ ಇರುವಂಥದ್ದು. ಅದರಿಂದಾಗಿ ಡಿ ಕೆ ಶಿವಕುಮಾರ್ ಹತ್ರ ನಾನು ವಿನಂತಿ ಮಾಡ್ತೇನೆ, ಈ ವರದಿಯನ್ನು ಸಮಾಜದ ಮುಂದಿಡಬೇಕಾದ್ರೆ ಷಡ್ಯಂತ್ರ ಮಾಡಿದವರು ಯಾರು ಎನ್ನುವಂಥದ್ದನ್ನು ಸಹ ಸಮಾಜದ ಮುಂದಿಡಬೇಕು ಎನ್ನುವಂಥ ವಿನಂತಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ತೇನೆ. ಗೃಹ ಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಕೇರಳದ ಒಬ್ಬರು MP ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ SP ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದರೆ ಆದಿತ್ಯವಾರನೇ ಇವರು SITಯನ್ನ ಅನೌನ್ಸ್ ಮಾಡಿದ್ದಾರೆ. SIT ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ತಿಮ್ರೋಡಿ ಥರದವ್ರನ್ನ, ಗಿರೀಶ್ ಮಠಣನ್ ಥರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ. ಆ ಥರ ಒಂದು ವ್ಯಾಪಕವಾಗಿರ್ತಕ್ಕಂಥ ಅಪಪ್ರಚಾರವನ್ನು ಮಾಡಿದ್ದಾರೆ. ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ, ಯಾಕೆ ಕ್ರಮ ತಗೊಳ್ತಿಲ್ಲ? ಈಗ ಏನು ದೂರುದಾರನ ಹಿನ್ನೆಲೆಯಲ್ಲಿ ಏನು ತನಿಖೆ ನಡೆಸಿದ್ರು, ಆ ತನಿಖೆಯ ವರದಿನ ಅಧಿಕೃತವಾಗಿ ಮಂಡನೆ ಆಗದೇ ಇದ್ರೂ ಅಲ್ಲಿ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಬಹುತೇಕ ಸುಳ್ಳು ಆರೋಪ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಹಂಗಾಗಿಯೇ ನಾವು ಹೇಳ್ತಾ ಇದ್ದೀವಿ, ಆ ದೂರುದಾರನ ಮಂಪರ ತನಿಖೆಗೆ ಒಳಪಡಿಸಿ, ಯೂಟ್ಯೂಬರ್ಸ್ನ ತನಿಖೆಗೆ ಒಳಪಡಿಸಿ. ಹೇಗೇನು ಅಪಪ್ರಚಾರ ಮಾಡಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡ್ರೆ ಮಾತ್ರ ನೀವು ನಿಷ್ಪಕ್ಷಪಾತವಾಗಿ ಇದ್ದೀರಿ ಅಂತ ಅನಿಸುತ್ತೆ. ಇಲ್ಲದೇ ಇದ್ದರೆ ನೀವು ಕೂಡ ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನುವಂಥ ಅನುಮಾನ ಜನರ ಮನಸ್ಸಿನಲ್ಲಿ ಬರುತ್ತೆ.